महाराष्ट्रातील इचलकरंजी शहरातील राधाकृष्ण पाणीपुरवठा योजनेमुळे बेळगाव जिल्ह्याच्या सीमा भागातील शेती, पिण्याचं पाणी तसेच पर्यावरणावर गंभीर परिणाम होण्याची शक्यता असल्याने ही योजना तात्काळ स्थगित करावी किंवा कर्नाटकाच्या हिताचे संरक्षण करणाऱ्या न्याय जल करार करावा अशी मागणी राज्य सरकारकडे निवेदनाद्वारे करण्यात आली आहे। या निवेदनात नमूद करण्यात आले की बेळगाव जिल्ह्यातील चिक्कोडी, निपाणी, रायबाग, अथणी आणि कागवाड तालुक्यातील शेतकरी तसेच सीमा भागातील कन्नड भाषिक नागरिक आधीच पाण्याच्या टंचाईचा सामना करत आहेत। अशा परिस्थितीत महाराष्ट्र सरकारने कर्नाटक सीमेमधील कृष्णा नदीच्या बॅरेजच्या बॅकवॉटर क्षेत्रात चिक्कोडी तालुक्यातील कल्लोळ गावाजवळ पिण्याच्या पाण्यासाठी योजना राबवण्याची तयारी सुरू केल्याने चिंता व्यक्त करण्यात आली आहे। ಏನಿಲ್ಲ ಕೂಡ ನಮ್ಮ ಹಿರಿಯರು ಹೇಳಿದ್ರು ಈ ಸಮಸ್ಯೆ ಕಳೆದ 60 ವರ್ಷಗಳಿಂದ ಇದೆ ಅಂತ ಹೇಳಿ ಸರ್ಕಾರ ಇದರ ಬಗ್ಗೆ ಬಹಳ ವಿಶೇಷವಾದ ಒಂದು ಗಮನವನ್ನು ಹರಿಸಬೇಕಾಗಿದೆ। ಯಾಕಂದ್ರೆ ನಮ್ಮ ಬೆಳಗಾವಿಯ ಗಡಿಭಾಗದಲ್ಲಿ ಏನು ಕೃಷ್ಣಾ ನದಿ ಇದೆ, ಈ ಕೃಷ್ಣಾ ನದಿಯನ್ನು ಶೇಕಡ 60% ಏನು ಬೇರೆಯವರಿಗೆ ಜಾಸ್ತಿ ಹೆಚ್ಚಾಗಿ ಬಳಕೆ ಆಗ್ತಿರೋದು ನಮ್ಮ ಹಿರಿಯರು ವಿಚಾರವನ್ನ ಇಲ್ಲಿ ತಿಳಿಸಿದ್ರು। ಏನಪ್ಪಾ ಅಂತಂದ್ರೆ ಇಲ್ಲಿಯ ನಮ್ಮ ಭಾಗದ ಇಲ್ಲಿಯ ರೈತರಿಗೆ ಕೃಷಿಗಾಗಿರ್ಬೋದು ಮತ್ತು ನಮ್ಮ ಜನರಿಗೆ ನೀರನ್ನು ಕುಡಿಲಿಕ್ಕೆ ಆಗಿರ್ಬೋದು, ಈ ವಿಚಾರದಲ್ಲಿ ನಮ್ಮ ಈ ಗಡಿಭಾಗ ಜನರಿಗೆ ನಮ್ಮ ಕರ್ನಾಟಕದ ಏನು ಗಡಿಭಾಗದಲ್ಲಿ ಇರುವಂತ ನಮ್ಮ ಜನರಿಗೆ ನಮ್ಮ ಕೃಷ್ಣಾ ನದಿ ನಮ್ಮ ನೀರು ನಮಗೆ ಸಿಗ್ತಾ ಇಲ್ಲ। ಇಂಥ ಸಂದರ್ಭದಲ್ಲಿ ಏನು ಮಹಾರಾಷ್ಟ್ರ ಸರ್ಕಾರದ ಏನು ಇಚಲಕರಂಜಿ ಗ್ರಾಮದ ನಗರದ ಏನು ಒಂದು ರಾಧಾಕೃಷ್ಣ ನೀರು ಸರಬರಾಜು ಅಂತೇಳಿ ಒಂದು ಯೋಜನೆಯನ್ನ ಮಾಡಿ ಆ ಯೋಜನೆಗೆ ಈ ನಮ್ಮ ಏನು ಕರ್ನಾಟಕ ರಾಜ್ಯದ ಬೆಳಗಾವಿ ಗಡಿಭಾಗದ ನೀರನ್ನ ಕೃಷ್ಣಾ ನದಿಯ ನೀರನ್ನ ಮಹಾರಾಷ್ಟ್ರ ರಾಜ್ಯಕ್ಕೆ ಬಿಡುವಂತ ಏನು ಸಂಚನ್ನು ನಡೆಸ್ತಾ ಇದ್ದಾರೆ, ದಯವಿಟ್ಟು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು ಇದನ್ನ ವಿಶೇಷ ಗಮನ ಹರಿಸಿ ಇದನ್ನ ಏನು ನೀರನ್ನ ತೆಗೆದುಕೊಳ್ಳುವಂತ ವಿಚಾರನ ಕೈ ಬಿಡಬೇಕು ಮತ್ತು ಸುಮಾರು 400 ಕೋಟಿಗಿಂತ ಹೆಚ್ಚು ಮಹಾಲಕ್ಷ್ಮಿ ಏನು ಏತ ನೀರಾವರಿ ಯೋಜನೆಯನ್ನು ಕೈಗೊಂಡಿದ್ದಾರೆ। ಇದನ್ನು ಅಂತಿಮ ಸ್ಥಿತಿಯಲ್ಲಿ ಈ ಯೋಜನೆ ಇನ್ನೇನು ಪ್ರಾರಂಭ ಆಗ್ತದೆ, ಆದ್ರೆ ಈ ನೀರು ನಮ್ಗೆ ಸಿಗಬೇಕಾದದ್ದು ಬೇರೆಯವರಿಗೆ ಪಾಲಾಗ್ತಾ ಇದೆ। ಇದರಿಂದ ಇಲ್ಲಿ ನಮ್ಮ ಜನರಿಗೆ ನೀರು ಕುಡಿಯೋದಕ್ಕಾಗಿರ್ಬೋದು, ಕೃಷಿಗೆ ಆಗಿರ್ಬೋದು ಮತ್ತು ಹಸುಗಳಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗ್ತಾ ಇಲ್ಲ। ಏನು ಅತಿ ಹೆಚ್ಚಾಗಿ ಮಳೆ ಆದ್ರೆ ಪ್ರವಾಹ ಬರ್ತದೆ ಮತ್ತು ನೀರು ಏನಾದ್ರೂ ಮಳೆ ಕಡಿಮೆ ಆದ್ರೆ ಇಲ್ಲಿ ಬರಗಾಲ ಬರ್ತದೆ। ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ನದಿಯ ನೀರನ್ನ ನಾವೇ ಉಪಯೋಗಿಸಲಿಕ್ಕೆ ಆಗ್ತಾ ಇಲ್ಲ। ಆ ರೀತಿಯಲ್ಲಿ ಬೇರೆ ರಾಜ್ಯದ ಪಕ್ಕದಲ್ಲಿ ಇರುವಂತಹ ಮಹಾರಾಷ್ಟ್ರ ರಾಜ್ಯದ ಏನು ಅವರಲ್ಲಿ ಇರುವಂತಹ ವಿಚಾರಗಳು, ಅವರಲ್ಲಿ ಇರುವಂತಹ ಕಳಕಳಿ ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯದ ಏನು ಆಡಳಿತ ಇದೆ ಅವ್ರಿಗೂ ತಿಳಿಬೇಕು, ನಮ್ಮ ಬೆಳಗಾವಿ ಜಿಲ್ಲಾಡಳಿತ ತಿಳಿಬೇಕು। ಈ ನಮ್ಮ ನೀರು ನಮ್ಮ ಹಕ್ಕು, ಈ ನೀರನ್ನ ನಮ್ಮ ಕರ್ನಾಟಕ ರಾಜ್ಯದ ಗಡಿಭಾಗದ ಜನರಿಗೆ ನೀರನ್ನ ಉಳಿಸ್ಕೋಬೇಕು। ಬೇರೆ ರಾಜ್ಯಕ್ಕೆ ನೀರು ಏನಾದರೂ ಕಳಿಸೋದೇ ಆದ್ರೆ ನಮ್ಮ ಏನು ಈ ಗಡಿಭಾಗದಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಅವ್ರು ಏನು ನಿರ್ಧಾರ ತಗೋತಾರೆ, ನಮ್ಮ ಇಲ್ಲಿ ಸ್ಥಳೀಯ ಜನರಿಗೆ ಬೇಕಾಗುವಷ್ಟು ನೀರನ್ನ ಇಟ್ಕೊಂಡು ಹೆಚ್ಚುವರಿ ನೀರನ್ನ ಏನಾದರೂ ಕಳಿಸುವಂತ ವ್ಯವಸ್ಥೆ ಮಾಡ್ಕೊಂಡು ಬೇಡ ಅನ್ನಂಗಿಲ್ಲ। ಇಲ್ಲಿಯ ಹಿರಿಯರು, ಪೂಜ್ಯರು ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರುಗಳು ಇದಕ್ಕೆ ಏನಾದರೂ ಒಪ್ಪಿಗೆ ಕೊಟ್ಟರೆ ಮಾತ್ರ, ಇಲ್ಲಾಂದ್ರೆ ನೀವು ಏನಾದರೂ ಒತ್ತಾಯವಾಗಿ ನೀರನ್ನು ಒಯ್ತೀರ ಅಂದ್ರೆ ನಮ್ಮ ಕಿತ್ತೂರು ಕರ್ನಾಟಕ ಸೇನೆ ಆಗಿರ್ಬೋದು ಮತ್ತು ಸ್ಥಳೀಯ ಗ್ರಾಮದ ಹಿರಿಯರು ಮತ್ತು ಯುವಜನತೆ ಏನಿದ್ದಾರೆ ಮತ್ತು ನಮ್ಮ ಸ್ವಾಮಿಗಳು, ನಾವು ಯಾರು ಕೂಡ ಈ ನೀರನ್ನ ಬೇರೆ ರಾಜ್ಯಕ್ಕೆ ನೀರನ್ನ ಕೊಡಲಿಕ್ಕೆ ನಾವು ಯಾವತ್ತಿಗೂ ಕೂಡ ಖಂಡಿಸ್ತೀವಿ। ನೀರು ಏನಾದರೂ ಒಯ್ಯೋದಾದ್ರ ಈ ಹೋರಾಟ ತೀವ್ರವಾಗಿ ಒಂದು ತೀವ್ರ ಸ್ವರೂಪವನ್ನು ಪಡ್ಕೊಂಡ್ರ ಮಾತ್ರ ಈ ಬರುವಂತ ದಿನಗಳಲ್ಲಿ ಹೋರಾಟ ಬಹಳ ಉದ್ಯೋಗದ ಪರಿಸ್ಥಿತಿಯನ್ನು ಕೈಗೊಳ್ತದೆ। ಏನಾದರೂ ಮುಂದಿನ ಹೆಚ್ಚಾಗಿ ಏನಾದರೂ ಅಡೆತಡೆಗಳಾದ್ರೆ ನೇರ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಇದಕ್ಕೆ ಮನೆ ಆಗ್ತದೆ। ಆದಷ್ಟು ಬೇಗ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಸ್ಥಳೀಯ ಜನತೆಗೆ, ನಮ್ಮ ಕರ್ನಾಟಕದ ಗಡಿಭಾಗದ ಜನತೆಗೆ ಸಿಗಬೇಕು। ಇದಕ್ಕೆ ಒಂದು ಒಳ್ಳೆಯ ತಾರ್ಕಿಕ ಹಂತಕ್ಕೆ ಬರಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ನಮ್ಮ ಏನು ನೋವಿದೆ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಏನು ಬೇಡಿಕೆ ಇದೆ, ಈ ಬೇಡಿಕೆಯನ್ನ ತಾವು ಬಂದು ವಿಚಾರವನ್ನ ತಿಳ್ಕೊಂಡು ಮುಂದಿನ ಒಂದು ಒಳ್ಳೆಯ ನಿರ್ಧಾರಕ್ಕೆ ತಾವು ಬರಬೇಕು। ಇಲ್ಲಾಂದ್ರೆ ಏನು ಸ್ಥಳೀಯವಾಗಿ ಯಾರ್ಯಾರು ನಮ್ಮ ಮುಖಂಡರುಗಳು, ಕಿತ್ತೂರು ಕರ್ನಾಟಕ ಸೇನೆ ಮತ್ತು ಇನ್ನುಳಿದ ನಮ್ಮ ಸಹೋದರರು ಏನು ಇಲ್ಲಿ ಹೋರಾಟ ಕಟ್ಕೊಂಡಿದ್ದೀವಿ, ಈ ಬರುವಂತ ದಿನದಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ನಮ್ಮ ಅನ್ಯಾಯ ಆದ್ರೆ ಹೋರಾಟ ಮಾತ್ರ ತುಂಬಾ ಉದ್ವಿಗ್ನ ಪರಿಸ್ಥಿತಿ ಕೈಗೊಳ್ತಾರೆ ಅಂತ ನಮ್ಗೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀವಿ।
यावेळी महेश शिगेहळी, महादेव तळवार, सुरेश बॅकुडे, नागेश माळी आदी उपस्थित होते. राजशेखर हिरेमठ, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.